ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಇಂಜಿನ್ ಬ್ರೇಕಿಂಗ್ನ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತೀನಿ ಅಂತ. ದಿಸ್ ಈಸ್ ಡೇ 2 ಆಫ್ ಬಿಕಮ್ ಅ ಬೆಟರ್ ರೈಡರ್. ಇಂಜಿನ್ ಬ್ರೇಕಿಂಗ್ ಮಾಡಬೇಕಾದ್ರೆ ಒಂದು ಅಡ್ವಾಂಟೇಜಸ್ಸು ಮತ್ತು ಡಿಸಡ್ವಾಂಟೇಜಸ್ಸು ಏನಪ್ಪ ಅಂದರೆ, ಇಂಜಿನ್ ಬ್ರೇಕಿಂಗ್ ಮಾಡಬೇಕಾದ್ರೆ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಗಾಡಿ ಕಂಟ್ರೋಲಲ್ಲಿರುತ್ತೆ ಮತ್ತು ಮೈಲೇಜು ಚೆನ್ನಾಗಿ ಬರುತ್ತೆ, ಇಂಜಿನ್ ಎಫಿಷಿಯನ್ಸಿ ಇರುತ್ತೆ. ಅದು ರೇವ್ ಮ್ಯಾಚಿಂಗ್ ಮಾಡ್ತಾ ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ. ಇಲ್ಲ ಅಂದರೆ ಇಂಜಿನು ಡ್ಯಾಮೇಜ್ ಆಗಿದ್ರೆ ಜೊತೆಗೆ ನಿಮ್ಮ ಕೈ ಕಾಲು ಮೂಳೆನೂ ಸಹ ಮುರ್ಕೊಳುತ್ತೆ. ಇಂಜಿನ್ ಬ್ರೇಕಿಂಗ್ ಪ್ರಾಕ್ಟಿಕಲ್ ತೋರಿಸ್ತೀನಿ ನೋಡಿ. ಈಗ ಗಾಡಿ ಒಂದು 60ರಲ್ಲಿದೆ, ರೇವ್ ಮ್ಯಾಚಿಂಗ್ ಮಾಡ್ತಾ ಇಂಜಿನ್ ಬ್ರೇಕಿಂಗು. ಇದು ಎಲ್ಲ ಬೈಕ್ಗಳು 100cc ಬೈಕ್ನಿಂದ 1000cc ಬೈಕ್ವರೆಗೂ ಇದು ಮ್ಯಾಚ್ ಆಗುತ್ತೆ. ರೇವ್ ಮ್ಯಾಚಿಂಗ್ ಮಾಡ್ತಾ ಇಂಜಿನ್ ಬ್ರೇಕಿಂಗು ಜಸ್ಟ್ ಇಷ್ಟೇ. ಕ್ಲಚ್ ಹಿಡ್ಕೊಂಡು ಗೇಟ್ಸ್ ಡೌನ್ ಮಾಡಿದ್ನಿ, ಎಸ್ಲೀಟ್ರು ಸ್ವಲ್ಪ ರೈಸ್ ಮಾಡ್ತಾ ಡೌನ್ ಮಾಡಿದ್ನಿ, ಮತ್ತೆ ಈಗ 2ನೇ ಗೇರಲ್ಲಿದೆ, ಈಗ 1ನೇ ಗೇರು. ಈಗ ಪ್ರಾಪರ್ಲಿ ಸ್ಟಾಪ್ ಆಯ್ತು ನೋಡಿ. ಇದೇ ಇಂಜಿನ್ ಬ್ರೇಕಿಂಗು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋ ತೋರಿಸ್ತೀನಿ.